ಎಕ್ಸರ್ಸೈಸ್ 11.2 8 ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಹೆಮಿಸ್ಫಿರಿಕಲ್ ಬೌಲ್ ಈಸ್ ಮೇಡ್ ಆಫ್ ಸ್ಟೀಲ್ 0.25 ಸೆಂಟಿಮೀಟರ್ ಥಿಕ್. ಓಕೆ, ಇದ್ರ ಮೀನಿಂಗ್ ಏನಂದ್ರೆ ಒಂದ್ ಬೌಲ್ ಇದೆ. ಓಕೆ, ಆ ಬೌಲ್ ಬಂದ್ಬಿಟ್ಟು ಹೆಮಿಸ್ಫಿಯರ್ ಶೇಪ್ ಅಲ್ಲಿ ಇದೆ. ಓಕೆ, ಆಮೇಲೆ ಈ ಬೌಲ್ಗೆ ಥಿಕ್ನೆಸ್ ಕೊಟ್ಟಿದ್ದಾರೆ. ಓಕೆ, ಸೊ ಆ ಥಿಕ್ನೆಸ್ ಮೆನ್ಷನ್ ಮಾಡಕ್ಕೆ ನಾನೇನ್ ಮಾಡ್ಬಿಡ್ತೀನಿ, ಓಕೆ, ಗ್ರೀನ್ ಕಲರ್ ಇಂದ ಬರಿತೀನಿ. ಅಂದ್ರೆ ಅದು ಎಷ್ಟು ಥಿಕ್ ಇದೆ ಅಂತ ಹೇಳ್ಬಿಟ್ಟು, ಓಕೆ, ಅದನ್ನ ನಾನು ಗ್ರೀನ್ ಕಲರ್ ಇಂದ ಮೆನ್ಷನ್ ಮಾಡ್ತೀನಿ. ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಸೊ ಈಗ ನಿಮಗೇನಂದ್ರೆ ನಾನು ಇದು ಸೆಂಟರ್ ಅನ್ಕೊಂಡ್ರೆ ಇಲ್ಲಿಂದ ಇಲ್ಲಿಗೆ ಇದು ಬಂದ್ಬಿಟ್ಟು ಇನ್ನರ್ ಬೌಲ್. ಓಕೆ, ಆಮೇಲೆ ಇಲ್ಲಿಂದ ಅದೇ ನಾನು ಗ್ರೀನ್ ಪಾರ್ಟ್ ವರೆಗೆ ಹಾಕಿದ್ರೆ ಔಟರ್. ಓಕೆ, ಅವ್ರು ನಮ್ಗೆ ಏನ್ ಕೇಳಿದಾರೆ ಇವಾಗ, ಔಟರ್ ಕಾರ್ಡ್ ಸರ್ಫೇಸ್ ಏರಿಯಾ ಕೇಳಿದಾರೆ. ಸೊ ಅವಾಗ ನಾನೇನ್ ಮಾಡ್ಬೇಕಂದ್ರೆ ಇದು ಬಂದ್ಬಿಟ್ಟು ಇನ್ನರ್ ರೇಡಿಯಸ್. ಓಕೆ, ಅವ್ರು ಇನ್ನರ್ ರೇಡಿಯಸ್ ಕೊಟ್ಟಿದ್ದಾರೆ ಎಷ್ಟು, 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ನರ್ ರೇಡಿಯಸ್ ಎಷ್ಟು, 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು 5 ಸೆಂಟಿಮೀಟರ್. ಆಮೇಲೆ ಅವ್ರ ಥಿಕ್ನೆಸ್ ಎಷ್ಟು ಕೊಟ್ಟಿದ್ದಾರೆ, ಸೊ ಅದನ್ನ ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಕೊಟ್ಟಿದ್ದಾರೆ ಥಿಕ್ನೆಸ್, ಅವರು 0.25 ಅಂತ ಕೊಟ್ಟಿದ್ದಾರೆ. ಈಗ ನಾನು ಔಟರ್ ಕರ್ಡ್ ಸರ್ಫೇಸ್ ಏರಿಯಾ ತಗೋಬೇಕಂದ್ರೆ ರೇಡಿಯಸ್ ಕೂಡ ಔಟರ್ ಕೂಡ ಇನ್ಕ್ಲೂಡ್ ಮಾಡ್ಬೇಕು. ಸೊ ಅವಾಗ ಏನಂತಂದ್ರೆ ನಥಿಂಗ್ ಬಟ್ ನೀವು 5 ಪ್ಲಸ್ 0.25 ಇವ್ರಿಬ್ಬರನ್ನ ಆಡ್ ಮಾಡ್ಬೇಕು. ಸೊ ರೇಡಿಯಸ್ ಆಫ್ ಔಟರ್ ಅಂದ್ರೆ ನಥಿಂಗ್ ಬಟ್ 5 ಪ್ಲಸ್ 0.25. ಸೊ ಅವಾಗ ಏನಾಗುತ್ತೆ 5.2 ಸೆಂಟಿಮೀಟರ್ ಆಗುತ್ತೆ. ಇದು ಬಂದ್ಬಿಟ್ಟು ಔಟರ್ ರೇಡಿಯಸ್. ಓಕೆ, ಈಗ ನಾವು ಔಟರ್ ಕಾರ್ಡ್ ಸರ್ಫೇಸ್ ಏರಿಯಾ ಕಂಡಿಡಿಯೋದು ಈಸಿ. ಸೊ ಸಿ ಎಸ್ ಸಿ ಆಫ್ ಹೆಮಿಸ್ಫಿಯರ್ ಫಾರ್ಮುಲಾ ಏನು, ಸಿ ಎಸ್ ಸಿ ಆಫ್ ಹೆಮಿಸ್ಫಿಯರ್ ಫಾರ್ಮುಲಾ ಬಂದ್ಬಿಟ್ಟು 2πr ಸ್ಕ್ವೇರ್. ಓಕೆ, ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 2 ಇಂಟು ಪೈ ವ್ಯಾಲ್ಯೂ ಏನು, 22/7. ಸೊ ರೇಡಿಯಸ್ ಏನಿದೆ, ರೇಡಿಯಸ್ ಬಂದ್ಬಿಟ್ಟು ಔಟರ್ ರೇಡಿಯಸ್ ಏನಾಗುತ್ತೆ, ಔಟರ್ ರೇಡಿಯಸ್ ಬಂದ್ಬಿಟ್ಟು 5 ಪ್ಲಸ್ 0.25 ಇವೆರಡನ್ನ ಆಡ್ ಮಾಡ್ಬೇಕಾಗತ್ತೆ. ಸೊ 5 ಪ್ಲಸ್ 0.25 ಏನಾಗುತ್ತೆ, 5.25 ಸೆಂಟಿಮೀಟರ್ ಆಗುತ್ತೆ. ಇದು ಬಂದ್ಬಿಟ್ಟು ಔಟರ್ ರೇಡಿಯಸ್. ಸೊ ಇವಾಗ ನಮಗೆ ಸಿ ಎಸ್ ಆಫ್ ಔಟರ್ ಕರ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಿಯೋದು ಈಸಿ. ಓಕೆ, ಸೊ ಈಗ ಔಟರ್ ರೇಡಿಯಸ್ ಏನಾಗುತ್ತೆ, 5 ಪ್ಲಸ್ 0.25 ಆಗುತ್ತೆ. ಸೊ ಅವಾಗ ಏನಾಗುತ್ತೆ 5 ಪ್ಲಸ್ 0.25 ಏನಾಗುತ್ತೆ 5.25 ಸೆಂಟಿಮೀಟರ್ ಆಗುತ್ತೆ. ಓಕೆ, ಈಗ ನಾವೇನ್ ಕಂಡಿಡ್ಬೇಕು, ಔಟರ್ ಕರ್ಡ್ ಸರ್ಫೇಸ್ ಏರಿಯಾ ಕಂಡಿಡ್ಬೇಕು. ಓಕೆ, ಸೊ ಸಿ ಎಸ್ ಆಫ್ ಹೆಮಿಸ್ಫಿಯರ್ ಫಾರ್ಮುಲಾ ಬಂದ್ಬಿಟ್ಟು ಏನು, ಬಂದ್ಬಿಟ್ಟು 2πr ಸ್ಕ್ವೇರ್. ಓಕೆ, ಈಗ ನಾವು ಇಲ್ಲಿ ಏನ್ ತಗೋಬೇಕು, ಔಟರ್ ಕರ್ಡ್ ಸರ್ಫೇಸ್ ಏರಿಯಾ ಇರೋದ್ರಿಂದ ರೇಡಿಯಸ್ ಆಫ್ ಔಟರ್ ತಗೋಬೇಕು. ಓಕೆ, ಔಟರ್ ರೇಡಿಯಸ್ ತಗೋಬೇಕು. ಸೊ ಅವಾಗ ಏನಾಗುತ್ತೆ 2 ಇಂಟು ಪೈ ವ್ಯಾಲ್ಯೂ 22/7, ರೇಡಿಯಸ್ ಬಂದ್ಬಿಟ್ಟು 5.25 ಇಂಟು 5.25. ಓಕೆ, ನಾವು ಔಟರ್ ರೇಡಿಯಸ್ ತಗೋಬೇಕು. ಈಗ ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7. ಓಕೆ, ಇದೇನಾಗುತ್ತೆ 7 7 ಜಾ 49 ಆಯ್ತು. ಎಷ್ಟು ಉಳಿತು, 3 ಉಳಿತು, 35. 7 5 ಜಾ 35. ಓಕೆ, ಇಲ್ಲಿ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ, ಅದಕ್ಕೆ ಇಲ್ಲಿ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ತೀನಿ. ಸೊ ಅವಾಗ ಏನಾಯ್ತು 2 ಇಂಟು 22 ಇಂಟು 0.75. ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ 0.75 ನ ನಾನು 3/4 ಅಂತ ಬರಿಬಹುದು. ಓಕೆ, 3/4 ಅಂದ್ರೆ ನಥಿಂಗ್ ಬಟ್ 0.75, 3/4 ಅಂತ ಬರಿತೀನಿ ಇಂಟು 5.25. ಓಕೆ, ಈಗ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 2 ಜಾ, ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 11 ಜಾ. ಓಕೆ, ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 11 3 ಜಾ 33 ಆಗುತ್ತೆ. 33 ಇಂಟು 5.25. ಓಕೆ, ಇದನ್ನ ನಾನೇನ್ ಮಾಡ್ತೀನಿ, ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಓಕೆ, 5.25 ಇಂಟು 33 ಮಾಡ್ತೀನಿ. ಅವಾಗ ಏನಾಗುತ್ತೆ 3 5 ಜಾ 15, 3 2 ಜಾ 6 ಪ್ಲಸ್ 1 7, 3 5 ಜಾ 15. ಓಕೆ, ಪ್ಲಸ್ ಮತ್ತೆ 3 ಇಂದ ಮಲ್ಟಿಪ್ಲೈ ಮಾಡೋ ಅದೇ ನಂಬರ್ ಬರುತ್ತೆ 5 7 5 1. ಓಕೆ, ಅವಾಗ ಏನಾಯ್ತು 5 7 ಪ್ಲಸ್ 5 12, 7 ಪ್ಲಸ್ 1 8, 8 ಪ್ಲಸ್ 5 13,
5 + 1 6, 6 + 1 7, ಸೊ 1. ಸೊ ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು? 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಸೊ ಆನ್ಸರ್ ಎಷ್ಟು ಬರುತ್ತೆ? 173.25. ಓಕೆ, ಅವ್ರು ಏನ್ ಮಾಡಿದಾರೆ ಇಲ್ಲಿ ಇನ್ನರ್ ರೇಡಿಯಸ್ ಎಲ್ಲಿ ಕೊಟ್ಟಿದ್ದಾರೆ? ಅವರು ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನಾವ್ ಇಲ್ಲಿ ಏರಿಯಾ ಕಂಡುಹಿಡಿತೀವಿ ಅಂದ್ರೆ ಅವ್ರು ಸೆಂಟಿಮೀಟರ್ ಕೊಟ್ಟಾರ ಅಂತ ನಾವೇನ್ ಬರೀಬೇಕು? ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಸೊ ಇದು ಬಂದ್ಬಿಟ್ಟು ಔಟರ್ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ದ ಬೌಲ್. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಂದು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಐಡಿ ಬೇಕಂತಂದ್ರೆ ಓಕೆ, ನನ್ನ ಇನ್ಸ್ಟಾಗ್ರಾಮ್ ಐಡಿ ಬಂದ್ಬಿಟ್ಟು ಓಕೆ, ಅದ್ರ ಯೂಸರ್ ನೇಮ್ ಬಂದ್ಬಿಟ್ಟು ಸಜ್ಜನ್ ಎಜುಕೇಶನ್ ಹಬ್ ಕನ್ನಡ ಅಂತ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡ್ರಿ, ಅವು ನನ್ನ ಪ್ರೊಫೈಲ್ ಬರುತ್ತೆ. ಓಕೆ, ಅದನ್ನ ಕ್ಲಿಕ್ ಮಾಡ್ಬಿಟ್ಟು ನೀವು ಅದನ್ನ ಫಾಲೋ ಮಾಡ್ರಿ. ಓಕೆ, ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂತಂದ್ರೆ ಓಕೆ, ನಿಮ್ಗೆ ಏನಾದ್ರೂ ಡೌಟ್ ಬಂದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಅದೇ ನೀವು ಯೂಟ್ಯೂಬ್ ಅಲ್ಲಿ ಕೂಡ ಕಮೆಂಟ್ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಏನಾಗುತ್ತೆ, ನೀವು ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿದಾಗ ನಮಗೆ ನೋಟಿಫಿಕೇಶನ್ ಇಮಿಡಿಯೇಟ್ ಆಗಿ ಬರಲ್ಲ, ಒಂದೊಂದ್ಸರಿ ನೋಟಿಫಿಕೇಶನ್ ಬರಲ್ಲ. ಓಕೆ, ಸೊ ಅವಾಗ ಪ್ರಾಬ್ಲಮ್ ಆಗ್ಬಿಡುತ್ತೆ. ನೀವು ಕಮೆಂಟ್ ಮಾಡಿರೋದು ನಾವು ಯಾವಾಗೋ ನೋಡ್ತೀವಿ. ಓಕೆ, ಅವಾಗ ರಿಪ್ಲೈ ಮಾಡೋದು ಲೇಟ್ ಆಗ್ಬಿಡುತ್ತೆ. ಆಮೇಲೆ ನಾವು ರಿಪ್ಲೈ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರೋದು ಲೈಕ್ ಬಂದ್ರೆ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸೊ ಅವಾಗ ನೀವು ಕೂಡ ಅದ್ರ ಆನ್ಸರ್ ನೋಡಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನೀವ್ ಏನ್ ಮಾಡ್ರಿ ಅಂದ್ರೆ ಮ್ಯಾಕ್ಸಿಮಮ್ ನೀವು ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದ್ರಿಂದ ಏನಾಗ್ಬಿಡುತ್ತೆ, ಅದ್ರಲ್ಲಿ ನಿಮಗೆ ಏನೇ ಡೌಟ್ ಇದ್ರೆ ಇಮಿಡಿಯೇಟ್ ಆಗಿ ಮೆಸೇಜ್ ಮಾಡಿದ ತಕ್ಷಣ ನನಗೆ ನೋಟಿಫಿಕೇಶನ್ ಬರುತ್ತೆ. ನಾನು ಅದನ್ನ ನೋಡ್ಕೊಂಡು ಲೈಕ್ ನಿಮ್ಗೆ ಇಮಿಡಿಯೇಟ್ ಆಗಿ ಅದಕ್ಕೆ ರೆಸ್ಪಾನ್ಸ್ ಮಾಡ್ಬೋದು, ನಿಮ್ ಡೌಟ್ ನ ಈಸಿಯಾಗಿ ಕ್ಲಾರಿಫೈ ಮಾಡ್ಕೋಬಹುದು. ಬಟ್ ಯೂಟ್ಯೂಬ್ ಅಲ್ಲಿ ಆ ತರ ಆಗೋದಿಲ್ಲ. ಓಕೆ, ಅದಕ್ಕೋಸ್ಕರ ಸೊ ಸಪರೇಟ್ ಪ್ಲಾಟ್ಫಾರ್ಮ್ ಮಾಡಿದೀನಿ ಇನ್ಸ್ಟಾಗ್ರಾಮ್ ಚಾನಲ್. ಸೊ ದಟ್ ಅದ್ರಲ್ಲಿ ನೀವು ಏನೇ ಪರ್ಸನಲ್ ನಿಮ್ದು ಡೌಟ್ ಇದ್ರು ಕ್ಲಾರಿಫೈ ಮಾಡ್ಕೋಬಹುದು. ಓಕೆ, ಆಮೇಲೆ ನಿಮ್ಗೆ ಯಾವ್ದಾದ್ರು ಕ್ವಶನ್ ಲೈಕ್ ಬರ್ತಿರಲ್ಲ ಅಂದ್ರೆ ಅದನ್ನ ಕ್ವಶನ್ ಹಾಕ್ಬಿಟ್ಟು ಅದನ್ನ ವಿಡಿಯೋ ಮಾಡ್ಕೊಡಿ ಅಂತಂದ್ರು ಕೂಡ ನಾನು ವಿಡಿಯೋ ಮಾಡ್ಬಿಟ್ಟು ಅದ್ರ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಇನ್ಸ್ಟಾಗ್ರಾಮ್ ಚಾನಲ್ ನ ಫಾಲೋ ಮಾಡಕ್ ಹೇಳ್ತಾ ಇರೋದು. ಓಕೆ, ಆಮೇಲೆ ಲೈಕ್ ಇನ್ಸ್ಟಾಗ್ರಾಮ್ ನಾಗ ಏನಂದ್ರೆ ನಿಮ್ಗೆ ಏನಾದ್ರು ಕ್ವಶನ್ ಪೇಪರ್ ನಿಮ್ ಸ್ಕೂಲಲ್ಲಿ ಕ್ವಶನ್ ಪೇಪರ್ ಇರೋದು ಡೌಟ್ ಬಂತ ಅನ್ಕೊಳ್ರಿ, ಆ ಕ್ವಶನ್ ಪೇಪರ್ ಆದ್ರ ಇಡೀ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬಿಟ್ಟು ನಿಮಗೆ ಅದ್ರ ಸೊಲ್ಯೂಷನ್ ಕೂಡ ಹಾಕ್ತೀನಿ. ಓಕೆ, ಸೊ ದಟ್ ನಿಮ್ಗೆ ಎಲ್ಲಾ ರೀತಿಯಲ್ಲಿ ಲೈಕ್ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಈಸಿಯಾಗಿ ಇಂಟ್ರಾಕ್ಟ್ ಮಾಡ್ಬೋದು. ಓಕೆ, ಸೊ ಆ ಚಾನಲ್ ಇಂದ. ಆಮೇಲೆ ನೀವು ಟೆಲಿಗ್ರಾಮ್ ಚಾನಲ್ ಇಂದ ಅಡ್ವಾಂಟೇಜ್ ಏನಂದ್ರೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಲಾರ್ಜ್ ಫೈಲ್ಸ್ ಹಾಕ್ಬೋದು. ಓಕೆ, ಸೊ ಅದರಲ್ಲಿ ಲೈಕ್ ಲಾಂಗ್ ವಿಡಿಯೋಸ್ ಓಕೆ, ಜಾಸ್ತಿ ಮೆಮೊರಿ ತಂದ್ಕೊಳ್ರಿ. ಓಕೆ, ಅದನ್ನ ಕೂಡ ಅದರಲ್ಲಿ ಈಸಿಯಾಗಿ ಹಾಕ್ಬೋದು. ಓಕೆ, ಆಮೇಲೆ PDF, ಆಮೇಲೆ ಏನಾದ್ರು ಓಲ್ಡ್ ಕ್ವಶನ್ ಪೇಪರ್ ಇರೋದು, ಇಲ್ಲಾಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಓಕೆ, ಇಂಪಾರ್ಟೆಂಟ್ ಕ್ವಶನ್ಸ್ ಲಿಂಕ್ ಆಗಿರ್ಬೋದು, ಇಲ್ಲ ಅದ್ರದ್ದು ವಿಡಿಯೋ ಆಗಿರ್ಬೋದು, ನಿಮಗೆ ಇಮಿಡಿಯೇಟ್ ಆಗಿ ಹಾಕ್ಬೋದು. ಓಕೆ, ಅವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಕೂಡ ಈಸಿಯಾಗಿ ನೋಡ್ಬೋದು. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ರಿ, ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಎರಡೂ ಫಾಲೋ ಮಾಡಿರ್ರಿ. ಓಕೆ, ಅದು ನಿಮಗೆ ಡೆಫಿನೆಟ್ಲಿ ಮುಂದೆ ಹೆಲ್ಪ್ ಆಗೇ ಆಗತ್ತೆ. ಓಕೆ, ಆಮೇಲೆ ನಿಮಗೆ ಕ್ಲಾಸ್ 9 ಆಲ್ಮೋಸ್ಟ್ ಎಲ್ಲ ಲೆಸನ್ಸ್ ಕಂಪ್ಲೀಟ್ ಆಗಿದೆ. ಸೊ ನೀವು ಪ್ಲೇ ಲಿಸ್ಟ್ ಲಿಂಕ್ ಎಲ್ಲವೂ ಸಿಗುತ್ತೆ. ಓಕೆ, ಜಸ್ಟ್ ನನ್ನ ಚಾನಲ್ ಅಲ್ಲಿ ಸರ್ಚ್ ಮಾಡ್ರಿ. ಓಕೆನಾ?